ಬೈ ಎಲೆಕ್ಷನ್ ದಿನಾಂಕ ಘೋಷಣೆಯಾಗ್ತಾ ಇದ್ದಂತೆ ರಾಜ್ಯದಲ್ಲಿ ರಾಜಕೀಯ ಪಕ್ಷಗಳ ಚಟುವಟಿಕೆಗಳು ಕೂಡ ಗರಿಗೆದರಿವೆ. ಇತ್ತ ದಾವಣಗೆರೆ ವಿಚಾರಕ್ಕೆ ಬರೋದಾದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಜಾತಿ ಲೆಕ್ಕಾಚಾರವನ್ನ ಹಾಕಿದೆ ಬಿಜೆಪಿ. ದಾವಣಗೆರೆ ದಕ್ಷಿಣದಲ್ಲಿ ಜಾತಿ ಲೆಕ್ಕಾಚಾರವನ್ನ ಹಾಕಿ ಬಿಜೆಪಿ ರಣತಂತ್ರವನ್ನ ಮಾಡಿದೆ. ಎಸ್ಟಿ ಸಮುದಾಯದ ಟಿ ಶ್ರೀನಿವಾಸ್ ದಾಸಕರಿಯಪ್ಪ ಟಿಕೆಟ್ ಅನ್ನು ಕೊಡಲಾಗಿದೆ. ಅಹಿಂದ ಮತ್ತು ಲಿಂಗಾಯತ ವರ್ಗದ ಮತಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ಮನೆಯೊಂದು ಮೂರು ಬಾಗಿಲು ಎಂಬಂತಾಗಿತ್ತು ದಾವಣಗೆರೆ ಬಿಜೆಪಿಯ ಪರಿಸ್ಥಿತಿ. ಇತ್ತ ನ್ಯೂಟ್ರಲ್ ಅಭ್ಯರ್ಥಿ ಚರ್ಚೆ ಬಳಿಕ ಮುಖಂಡರು ಒಗ್ಗಟ್ಟಿನ ಜಪ ಮಾಡ್ತಾ ಇದ್ದಾರೆ. ಜಿಎಂ ಸಿದ್ದೇಶ್ವರ್ ರೇಣುಕಾಚಾರ್ಯ ಬಣಗಳಿಂದ ಈಗ ಒಗ್ಗಟ್ಟು ಕಂಡು ಬರ್ತಾ ಇದೆ. ಸಿದ್ದೇಶ್ವರ್ ಬಣದಲ್ಲಿ ಗುರುತಿಸಿಕೊಂಡಿದ್ರು, ರೇಣುಕಾಚಾರ್ಯ ಇತ್ತ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಗಮನಿಸ್ತಾ ಹೋಗೋದಾದ್ರೆ ರಾಜ್ಯದಲ್ಲಿ 2 ಕ್ಷೇತ್ರಗಳ ಬೈ ಎಲೆಕ್ಷನ್ನ ದಿನಾಂಕ ಘೋಷಣೆಯಾಗ್ತಾ ಇದ್ದಂತೆ ಇತ್ತ ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಬಿಜೆಪಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಎಸ್ಟಿ ಸಮುದಾಯದ ಟಿ ಶ್ರೀನಿವಾಸ್ ದಾಸಕರಿಯಪ್ಪಗೆ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಿದೆ. ಆದರೆ ಇದಕ್ಕಿಂತ ಹಿಂದೆ ದಾವಣಗೆರೆಯ ಬಿಜೆಪಿಯಲ್ಲಿ ಬಣಬಡಿದಾಟ ಜೋರಾಗಿತ್ತು. ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲೂ ಆ ಬಣಬಡಿದಾಟ ಕಂಡು ಬಂದಿತ್ತು. ವಿಜೇಂದ್ರ ನೇತೃತ್ವದಲ್ಲಿ ಕೆಲ ದಿನಗಳ ಹಿಂದೆ ನಡೆದಂಥ ಮೀಟಿಂಗ್ನಲ್ಲೂ ಕೂಡ ಒಂದಷ್ಟು ನಾಯಕರು ಅಲ್ಲಿ ಒಗ್ಗಟ್ಟಿಲ್ಲ ಎನ್ನುವಂಥದ್ದು ಆ ಮೀಟಿಂಗ್ನಲ್ಲೂ ಕೂಡ ಗೊತ್ತಾಗಿತ್ತು. ಏನಕ್ಕೆ ಅಂತ ಹೇಳಿದ್ರೆ ಒಂದ್ ಕಡೆಯಲ್ಲಿ ಜಿಎಂ ಸಿದ್ದೇಶ್ವರ್ ಬಣ, ಇನ್ನೊಂದು ಕಡೆಯಲ್ಲಿ ರೇಣುಕಾಚಾರ್ಯ ಬಣ. 2 ಬಣಗಳ ಬಡಿದಾಟದಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇತ್ತು. ಹೀಗಾಗಿ ಒಂದು ನ್ಯೂಟ್ರಲ್ ಅಭ್ಯರ್ಥಿಗೆ ಮಣೆ ಹಾಕಬೇಕು ಎನ್ನುವಂಥ ನಿಟ್ಟಿನಲ್ಲಿ ಎಸ್ಟಿ ಸಮುದಾಯದ ಟಿ ಶ್ರೀನಿವಾಸ್ ದಾಸಕರಿಯಪ್ಪಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಎನ್ನುವಂಥ ಮಾಹಿತಿ ಇದೆ. ಇನ್ನೊಂದು ಕಡೆಯಲ್ಲಿ ಅಹಿಂದ ಮತ್ತು ಲಿಂಗಾಯತ ವರ್ಗದ ಮತಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ಶತಾಯಗತಾಯ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ಬಾರಿ ಗೆಲುವನ್ನ ಸಾಧಿಸಲೇಬೇಕು ಎನ್ನುವಂಥ ಲೆಕ್ಕಾಚಾರವನ್ನ ಹಾಕೊಂಡಂತೆ ಕಾಣ್ತಾ ಇದೆ. ಪ್ರತಿಯೊಂದು ವಿಚಾರವನ್ನು ನಮ್ಮ ನಾಯಕರೆಲ್ಲರೂ ಹೇಳಿದ್ದಾರೆ. ಪಕ್ಷದ ಅಭ್ಯರ್ಥಿ ಯಾರೇ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತೇಳಿ ಇವತ್ತೊಂದು ಸಂದೇಶವನ್ನು ರವಾನೆ ಮಾಡಿದ್ದೀವಿ. ಕಾಂಗ್ರೆಸ್ನವರು ಏನು ಅನ್ಕೊಳ್ತಾ ಇದ್ರು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಏನು ಹೇಳ್ತಾ ಇದ್ರು, ಅದನ್ನು ಇವತ್ತು ತೋರಿಸಿದ್ದೀವಿ. ನಾವೆಲ್ಲರೂ ಒಂದಾಗಿದ್ದೇವೆ, ಒಟ್ಟಾಗಿದ್ದೇವೆ. ಬರುವಂಥ ದಿನಗಳಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಾವು ಯಾರೇ ಆಗಿದ್ರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ರಾಜ್ಯ ವಿಧಾನಸಭೆಗೆ ಕೊಂಡೊಯ್ಯುವಂಥ ಕೆಲಸವನ್ನು ಮಾಡ್ತೀವಿ. ಪ್ರತಿಯೊಂದು ವಿಚಾರವನ್ನು ನಮ್ಮ ನಾಯಕರೆಲ್ಲರೂ ಹೇಳಿದ್ದಾರೆ. ಪಕ್ಷದ ಅಭ್ಯರ್ಥಿ ಯಾರೇ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಬೈ ಎಲೆಕ್ಷನ್ ರಂಗೇರ್ತಕ್ಕಂಥದ್ದು ಈಗಾಗಲೇ ಬಿಜೆಪಿ ಶತಾಯಗತ ಈ ಬಾರಿ ಗೆದ್ದೆ ತೀರ್ಬೇಕಂತೇಳಿ ಒಂದು ಹೈಕಮಾಂಡ್ ಕೂಡ ನಿಲುವಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಅಹಿಂದಕ್ಕೆ ಬಿಜೆಪಿ ಮನೆ ಇರ್ತಕ್ಕಂಥದ್ದು, ಅದರಲ್ಲೂ ಆ ಯುವಕರ ಕಣ್ಮಣಿ ಅಂತ ಕರೀತಾರೆ ಮತ್ತು ಯೂತ್ ಐಕಾನ್ ಅಂತ ಕೂಡ ಕರೆಯಲಾಗಿರ್ತಕ್ಕಂಥ ಶ್ರೀನಿವಾಸ್ ದಾಸಕರಪ್ಪಗೆ ಬಿಜೆಪಿ ಟಿಕೆಟ್ ನೀಡ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡ್ಲಿಕ್ಕೆ ಸ್ವತಃ ಅವರೇ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಬಿಜೆಪಿ ದಕ್ಷಿಣಕ್ಕೆ ನಿಮಗೆ ಮನೆ ಹಾಕಿರ್ತಕ್ಕಂಥದ್ದು ಯಾವ ರೀತಿ ಖುಷಿ ಆಗುತ್ತೆ ಸರ್? ಅದ್ರಲ್ಲಿ ಯುಗಾದಿ ಗಿಫ್ಟ್ ಅಂತಾನೆ ಕರಿತಾರೆ ಸರ್. ಎಲ್ರಿಗೂ ಕೂಡ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ರಾಜ್ಯ ನಾಯಕರು ಹಾಗೂ ರಾಷ್ಟ್ರ ನಾಯಕರು ಇವತ್ತು ನನ್ನ ಹೆಸರನ್ನ ಘೋಷಣೆ ಮಾಡೋದ್ರ ಮುಖಾಂತರ ಆಶೀರ್ವಾದ ಮಾಡಿದ್ದಾರೆ. ಮೊದಲನೇದಾಗಿ ಕೃತಜ್ಞತೆಗಳ ಅರ್ಪಿಸ್ತೇನೆ. ಸರ್, 4-5 ಆಕಾಂಕ್ಷಿಗಳು ಇದ್ರು, ಅದರಲ್ಲೂ ಕೂಡ ನಾಯಕ ಸಮುದಾಯಕ್ಕೆ ಮನೆ ಹಾಕಿರ್ತಕ್ಕಂಥದ್ದು ಯಾವ ರೀತಿ ಇದೆ ಅಂತ ಹೇಳಿ ಬಿಜೆಪಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದು ಜಾತಿ ವ್ಯವಸ್ಥೆ ಇಲ್ಲ. ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿದೆ. ಈ ಪ್ರಪಂಚದಲ್ಲಿ ಯಾವ್ದಾದ್ರು ದೇಶದಲ್ಲಿ ಪಕ್ಷ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಬೇಕು ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಸರ್, ಈಗ ತುಂಬಾ ಶಾರ್ಟ್ ಪೀರಿಯಡ್, ಕೇವಲ 20-21 ದಿನ ಇದೆ. ಯಾವಾಗ ನಾಮಿನೇಷನ್ ಮಾಡ್ತಾರೆ, ಯಾವ ರೀತಿ ಮುಂದಿನ ಈಗ ಜಿಲ್ಲಾ ಅಧ್ಯಕ್ಷರು ತೀರ್ಮಾನ ತೆಗೆದುಕೊಳ್ತಾರೆ. ಎಲ್ಲರೂ ಕೂತು ಮಾತಾಡ್ತೀವಿ. ಸಿದ್ದೇಶಣ್ಣ ಅವರ ನೇತೃತ್ವದಲ್ಲಿ, ರವೀಂದ್ರನಾಥ್ ಅವರ ಮಾರ್ಗದರ್ಶನದಲ್ಲಿ, ರೇಣುಕಾಚಾರ್ಯ ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಕೂಡ ಆ ಭಾಗದಲ್ಲಿ ಮುಖಂಡರಾಗಿರ್ತಕ್ಕಂಥ ಯಶವಂತಣ್ಣ ಅವರು, ಆಮೇಲೆ ಅಜಯ್ ಕುಮಾರ್ ಅವರು, ದೇವರಮನಿ ಶಿವಕುಮಾರ್ ಅವರು, ಕೊಳ್ಳಳ್ಳಿ ಸತೀಶ್ ಅವರು, ರಾಜಹಳ್ಳಿ ಶಿವಕುಮಾರ್ ಅವರು ಎಲ್ಲರ ನೇತೃತ್ವದಲ್ಲಿ ಚುನಾವಣೆ ಮಾಡ್ತೀವಿ. ಕಟ್ಟ ಕಡೆ ಕಾರ್ಯಕರ್ತನ ಜೊತೆಗೂಡಿ ಕೆಲಸವನ್ನ ಮಾಡ್ತೀವಿ. ಸರ್, ಈಗ 4 ಬಾರಿ ಇಲ್ಲಿ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥದ್ದು, ಬಿಜೆಪಿ ಒಂದು ಕಬ್ಬಿಣ ಕಡಲೆ ಆಗಿದೆ ಗೆಲುವು ಅನ್ನೋದು. ಈ ಸಾರಿ ನಿಮ್ಗೆ ಹೊಸ ಮುಖ ಅಂದ್ರೆ ಯುವಕರಿಗೆ ಒಂದು ಮನೆ ಹಾಕಿರ್ತಕ್ಕಂಥದ್ದು, ನೀವು ಈ ಸಾರಿ ಬೇಯಿಸ್ತೀರಾ ಅಂತೇಳಿ? ಗೆದ್ದೇ ಗೆಲ್ತೀವಿ. ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ವಿರುದ್ಧ ಗೆಲ್ಲದ್ರೆ ಎರಡನೇ ಮಾತಿಲ್ಲ. ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಇವತ್ತು ನಮ್ಮ ಜೊತೆಗೆ ಸನ್ನದ್ಧರಾಗಿದ್ದಾರೆ. ಕಾಂಗ್ರೆಸ್ ವಿರುದ್ಧದ ಜಯ ಈ ಬಾರಿ ಬಿಜೆಪಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವರು ಸಂತೋಷ ಆಗ್ತಾ ಇದೆ. ಎಲ್ಲರೂ ಇವತ್ತು ಆಗಮಿಸಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ನಾನು ಕೂಡ ಈಗ ಎಲ್ಲರೂ ಮನೆಗೂ ತೆರಳಿ ಆಶೀರ್ವಾದನ ಪಡೆಯಲಿಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲರೂ ಕೂಡ GM ಸಿದ್ದೇಶಣ್ಣ ಅವ್ರ ನೇತೃತ್ವದಲ್ಲಿ ಚುನಾವಣೆ ಮಾಡ್ತೀವಿ ಹೇಳಿದೆ ಈಗ ತಾನೆ. ರವೀಂದ್ರನಾಥ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ರೇಣುಕಾಚಾರ್ಯ ಎಲ್ಲರೂ ಕೂಡ ನೇತೃತ್ವದಲ್ಲಿ ನಾವು ಚುನಾವಣೆ ಮಾಡ್ತೀವಿ. ಈ ಬಾರಿ ದಕ್ಷಿಣದಲ್ಲಿ ಬಿಜೆಪಿ ಅನ್ನುವಂತ ವಾಕ್ಯವನ್ನ ಇಟ್ಕೊಂಡು ಹೋಗ್ತೀವಿ. ಎಲ್ಲರೂ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ಗೆಲ್ತೀವಿ. ಇದಿಷ್ಟು ಶ್ರೀನಿವಾಸ್ ದಾಸ್ಕರಪ್ಪ ಅವರ ಮಾತಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಗೆದ್ದಿಲ್ಲ, ಆದ್ರೆ ಈ ಬಾರಿ ಬಿಜೆಪಿಯನ್ನ ಶತಾಯಗತಾಯ ಗೆಲ್ಸ್ತೀವಿ. ಈ ಬಾರಿ ನನಗೆ ಎಲ್ಲರೂ ಕೂಡ ಸಿದ್ದೇಶ್ವರ ಮತ್ತು ರೇಣುಕಾಚಾರ್ಯ ಎಲ್ಲರೂ ಸೇರಿ ಈ ಒಂದು ಎಲೆಕ್ಷನ್ ಮಾಡ್ತಾರೆ. ಜೊತೆಗೆ ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಗೆಲುವು ಶತಸಿದ್ಧ ಅಂತ ಹೇಳಿ ಶ್ರೀನಿವಾಸ್ ದಾಸ್ಕರಪ್ಪ ಅವರುಗಳಲ್ಲಿ ಮಾತುಗಳಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು. ದಾವಣಗೆರೆಯಿಂದ ಮಧು ನಾಗರಾಜ್, ಪವರ್ ಟಿವಿ, ದಾವಣಗೆರೆ.